There is a time and purpose for everything. ಎಲ್ಲದಕ್ಕೊಂದು ಸಮಯ, ಒಂದು ಉದ್ದೇಶ ಉಂಟು. ನೀವು ಆಳುತ್ತಾ ಇರಬಹುದು, ನೀವು ಗೋಳಾಡುತ್ತಿರಬಹುದು, ನೀವು ಕಣ್ಣೀರಿನಲ್ಲಿರಬಹುದು, ನೀವು ಪ್ರಶ್ನೆಗಳಲ್ಲಿರಬಹುದು. ನಾನು ನಿಮಗೆ ಪ್ರವಾದನೆಯಾಗಿ ಹೇಳುವುದಕ್ಕೆ ಸಾಧ್ಯ, ದೇವರು ತೀರ್ಮಾನಿಸಿಟ್ಟಿರುವ ಕಾಲದಲ್ಲಿ, ದೇವರು ಯೋಚಿಸಿಟ್ಟಿರುವ ಕಾಲದಲ್ಲಿ ನೀವು ಯಾರ ಮುಂದೆ ಅವಮಾನ ಪಟ್ಟು ನಿಂತಿದ್ದೀರೋ, ನೀವು ಯಾರ ಮುಂದೆ ತಲೆ ತಗ್ಗಿಸಿ ನಿಂತಿದ್ದೀರೋ, ನೀವು ಯಾರ ಮುಂದೆ ಕಣ್ಣೀರಿನಲ್ಲಿ ನಿಂತಿದ್ದೀರೋ ನನಗೆ ಗೊತ್ತಿಲ್ಲ, ಅವರ ಮುಂದೆಯೇ ನಿಮ್ಮ ತಲೆಯನ್ನು ಎತ್ತುವುದಕ್ಕೆ ಹೋಗುತ್ತಾನೆ. ಕಾಡು ಕೋಣದ ಕೊಂಬಿನಂತೆ ಎಲ್ಲರೂ ನಿಮ್ಮನ್ನು ನೋಡುವ ರೀತಿಯಲ್ಲಿ, ಇಡೀ ಜನ ನಿಮ್ಮನ್ನು ಅವಮಾನ ಪಡಿಸಿದ ಜನರು ನಿಮ್ಮನ್ನು ತಿರುಗಿ ನೋಡುವ ರೀತಿಯಲ್ಲಿ, ಇಸ್ರಾಯೇಲೇ ನೀನು ಭಯಪಡಬೇಡ, ಯೆರೂಸಲೇಮೇ ನೀನು ಯೋಚಿಸಬೇಡ, ನಿನ್ನನ್ನು ಕರೆದ ದೇವರು ನಾನು, ನಿನ್ನನ್ನು ಆರಿಸಿಕೊಂಡ ದೇವರು ನಾನು, ನಿನ್ನ ಜೀವನದಲ್ಲಿ ನಾನು ಮಾಡಬೇಕಾಗಿರುವ ಕಾರ್ಯವನ್ನು ತಕ್ಕ ಕಾಲದಲ್ಲಿ, ತಕ್ಕ ಸಮಯದಲ್ಲಿ ನಾನು ಮಾಡಿಯೇ ತೀರಿಸುವೆನು.